ಎಲ್ರಿಗೂ ನಮಸ್ಕಾರ. ಬ್ರಾಹ್ಮಣ್ NRI ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಬಿಸಿಬೇಳೆಬಾತ್ ಪುಡಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಳ್ಳೆ ಬಿಸಿಬೇಳೆಬಾತ್ ತಿನ್ನಬೇಕು ಅಂದರೆ ಒಳ್ಳೆ ಬಿಸಿಬೇಳೆಬಾತ್ ಪುಡಿ ಬೇಕೇ ಬೇಕು. ಸೊ ನಮ್ಮ ಕಡೆ ಅಡುಗೆ ಭಟ್ರೆಲ್ಲ ಹೇಗೆ ಈ ಬಿಸಿಬೇಳೆಬಾತ್ ಪುಡಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಪುಡಿಗೆ ಬೇಕಾಗುವಂತಹ ಸಾಮಗ್ರಿಗಳು: 1/4 ಕಪ್ ಉದ್ದಿನಬೇಳೆ, 1/4 ಕಪ್ ಕಡಲೆಬೇಳೆ, ಅರ್ಧ ಕಪ್ಪು ಕೊತ್ತಂಬರಿ ಬೀಜ. ಸ್ನೇಹಿತರೆ ಇದೆಲ್ಲ ಮೆಜರಿಂಗ್ ಕಪ್ಪಲ್ಲಿ ಮೆಜರ್ ಮಾಡಿ ಹಾಕಿರುವಂಥದ್ದು. 1/4 ಚಮಚ ಜೀರಿಗೆ, ಒಂದು ಅರ್ಧ ಕಪ್ಪು ಒಣಕೊಬ್ಬರಿ. ಕೊಬ್ಬರಿ ಹೆಚ್ಚಾದರೂ ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಮಿಕ್ಸ್ ಆಫ್ ಕಾಶ್ಮೀರಿ ರೆಡ್ ಚಿಲ್ಲೀಸ್ ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲೀಸ್ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸುಮಾರು 5 ಕಾಶ್ಮೀರಿ ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಹಾಗೂ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಕಾಶ್ಮೀರಿ ರೆಡ್ ಚಿಲ್ಲೀಸ್ ಇಲ್ಲದೆ ಇದ್ರೂ ನೀವು ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡ್ರು ನಡೆಯುತ್ತೆ. 1 ಸ್ಪೂನ್ ಗಸಗಸೆ, 4 ಪೀಸು ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೂ 2 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಸೊ ಬಿಸಿಬೇಳೆಬಾತ್ಗೆ ಒಳ್ಳೆ ಘಮ ಬರಬೇಕು ಅಂದರೆ ಈ ಚಕ್ಕೆ ಮತ್ತು ಏಲಕ್ಕಿ ಖಂಡಿತ ಹಾಕೊಬೇಕು, ಮಿಸ್ ಮಾಡ್ಕೊಬೇಡಿ. ಸೊ ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಪ್ಯಾನ್ ಬಿಸಿ ಆಗಿದೆ. ಇದಕ್ಕೆ ನಾವು ಉದ್ದಿನಬೇಳೆ ಹಾಕ್ಕೊಂಡು ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಉದ್ದಿನಬೇಳೆ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ, ಹಾಗೆ ಬ್ರೌನ್ ಕಲರು ಆಗಿದೆ. ನೆಕ್ಸ್ಟ್ ಕಡಲೆಬೇಳೆ ಹಾಕೊಳ್ಳೋಣ. ಇದನ್ನು ರೋಸ್ಟ್ ಮಾಡೋಣ. ಒಳ್ಳೆ ಬಣ್ಣ ಬರೋ ತನಕ ರೋಸ್ಟ್ ಮಾಡಬೇಕಾಗತ್ತೆ. ಸೊ ಕಡಲೆಬೇಳೆ ಮುಕ್ಕಾಲು ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಗಸಗಸೆ ಹಾಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಗ ಫ್ರೈ ಆಗುತ್ತೆ ಗಸಗಸೆ, ಸೊ ನೋಡ್ಕೊಬೇಕಾಗತ್ತೆ ನೀವು ಫ್ರೈ ಮಾಡ್ಕೊಳ್ಬೇಕಾದ್ರೆ. ಇವಾಗ ಇದಾಗಿದೆ. ನೆಕ್ಸ್ಟ್ ನಾವು ಜೀರಿಗೆ ಹುರ್ಕೊಬೇಕಾಗತ್ತೆ. ಸೊ ಒಳ್ಳೆ ಘಮ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಕೆಂಪು ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಕ್ರಿಸ್ಪ್ ಆಗೋ ತನಕ ನೀವು ಹುರ್ಕೊಳ್ಬೇಕಾಗತ್ತೆ. ಒಂದು 15ರಿಂದ 20 ಸೆಕೆಂಡ್ಗಳು ಸಾಕು. ಇದಕ್ಕೇನೆ ಕೊಬ್ಬರಿ ಸಹ ಹಾಕೊತಾ ಇದ್ದೀನಿ. ಆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಇವಾಗ ಇದಾಗಿದೆ. ಈಗ ಚಕ್ಕೆ ಮತ್ತೆ ಕಾಳುಮೆಣಸು ಹಾಕೊಳ್ತಾ ಇದ್ದೀನಿ. ಇದೊಂದು 10 ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ರೆ ಸಾಕು, ಒಳ್ಳೆ ಪರಿಮಳ ಬರ್ತಾ ಇದೆ. ನಾನು ಇದಕ್ಕೇನೆ ಕೊತ್ತಂಬರಿ ಬೀಜ ಸಹ ಹಾಕೊಳ್ತಾ ಇದ್ದೀನಿ. ಇದು ಸಹ ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಕೊತ್ತಂಬರಿ ಬೀಜ ಬೇಗನೆ ರೋಸ್ಟ್ ಆಗೋಗುತ್ತೆ, ಸೊ ನೋಡ್ಕೊಳ್ಳಿ. ಇವಾಗ ಇದಾಗಿದೆ. ನಮ್ಮ ಇಂಡಿಯನ್ ಸ್ಪೈಸಸ್ನ ರೋಸ್ಟ್ ಮಾಡ್ಬೇಕಾದ್ರೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಸೊ ಬನ್ನಿ ಇವಾಗ ಈ ಮಿಕ್ಸ್ಚರ್ನ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇವಾಗ ಬಿಸಿಬೇಳೆಬಾತ್ ಪುಡಿ ರೆಡಿ ಆಗಿದೆ. ಕಾಶ್ಮೀರಿ ರೆಡ್ ಚಿಲ್ಲೀಸ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರ್ತಾ ಇದೆ, ಆಮೇಲೆ ಚಕ್ಕೆ ಮತ್ತು ಕಾರ್ಡಮಮ್ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಸೊ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ, ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ರೆಸಿಪಿನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಯೋರ್ ಟೈಮ್ ಔಟ್ ಆ್ಯಂಡ್ ವಾಚಿಂಗ್ ದಿಸ್ ವಿಡಿಯೋ. See you soon with my next video. Until ಎಲ್ರಿಗೂ ನಮಸ್ಕಾರ.